ಫ್ರೆಂಡ್ಸ್, ಇವತ್ತು ಸಂಡೇ ಇರೋದ್ರಿಂದ ಎಲ್ರಿಗೂ ರಜಾ ಇರುತ್ತೆ. ಸೊ ನನ್ನ ತಂಗಿನೂ ಕೂಡ ಇವತ್ತು ಮನೇಲಿ ಇರ್ತಾಳೆ. ಹಾಗಾಗಿ ಮನೆ ಕ್ಲೀನ್ ಮಾಡಬೇಕು ಅಂದ್ಕೊಂಡು ಮನೆ ಕ್ಲೀನ್ ಮಾಡ್ತಾ ಇದ್ದೀವಿ. ಹಾಗೆ ನನ್ನ ತಂಗಿನೂ ಕೂಡ ಪಾತ್ರೆ ಎಲ್ಲ ತೊಳ್ಕೊಡ್ತಾ ಇದ್ದಾಳೆ. ಪಾತ್ರೆ ಎಲ್ಲ ತೊಳೆದು ಅವಳು ಕೂಡ ಕಿಚನ್ ಕ್ಲೀನ್ ಮಾಡ್ತಾ ಇದ್ದಾಳೆ. ನಾನು ಬಟ್ಟೆ ಎಲ್ಲ ಮಡಚಿಟ್ಟೆ. ಹಾಗೆ ನನ್ನ ಹಸ್ಬೆಂಡು ಕೂಡ ಕಸ ಎಲ್ಲ ಗುಡಿಸಿದ್ರು. ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿದರೆ ಬೇಗ ಆಗುತ್ತೆ ಅನ್ನೋ ಕಾರಣಕ್ಕೆ ನಮ್ಮ ಮನೇಲಿ 3 ಜನನೂ ಕೂಡ ಒಂದೊಂದು ಕೆಲಸ ಮಾಡ್ತೀವಿ. ನಮ್ಮಮ್ಮು ಅವಳು ಹಾಸ್ಪಿಟಲಿಂದ ಬರಬೇಕಾದ್ರೆ ಕಮ್ಮಿ ರೇಟ್ ಇತ್ತು ಅಂತ ಈರುಳ್ಳಿ ತೊಗೊಬಂದಿದ್ಲು. ಅದನ್ನು ಸ್ವಲ್ಪ ಬಿಸಿಲಿಗೆ ಒಣಗಾಕಬೇಕು ಅಂತ ಎಲ್ಲ ಬುಟ್ಟಿಗೆ ಹಾಕಿಡ್ತಾ ಇದ್ದಾಳೆ. ಹಾಗೆ ನಾನು ಕೂಡ ಮಾರ್ನಿಂಗ್ ಟಿಫನಿಗೆ ವೆಜಿಟೇಬಲ್ ಎಲ್ಲ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಅಷ್ಟರಲ್ಲೇ ಪಾಪುನಲ್ಲೇ ಎದ್ದಿದ್ದ ಸ್ವಲ್ಪ ಮಲಗಿಸ್ತಾ ಇದ್ದಾಳೆ. ಅವನು ಮಲ್ಕೊಂಡ್ರೇ ನಮಗೆ ಬೇಗ ಕೆಲಸ ಆಗೋದು. ಹಾಗಾಗಿ ಅವನನ್ನು ಮಲಗಿಸ್ಕೊಂಡು ಎಲ್ಲ ಕೆಲಸ ಆಯಿತು ಫೈನಲಾಗಿ. ಹಾಗೆ ಮಾರ್ನಿಂಗ್ ಟಿಫನ್ ಕೂಡ ರೆಡಿಯಾಗಿತ್ತು. ಉಪ್ಪಿಟ್ಟು ಮತ್ತು ಊರಿಂದ ಹಪ್ಪಳ ಚಕ್ಲಿ ಎಲ್ಲ ಕೊಟ್ಟು ಕಳಿಸಿದ್ರು. ಅದನ್ನು ಕೂಡ ಎಣ್ಣೆಗೆ ಹಾಕಿದ್ದು. ಹಾಗೆ ಮೊಟ್ಟೆ ಒಂದು ಬೇಯಿಸ್ಕೊಂಡಿದ್ದು ಮತ್ತು ಪಕ್ಕದ ಮನೆ ಆಂಟಿ ಚಿಕನ್ ಗ್ರೇವಿ ಮತ್ತು ಪರೋಟ ದೋಸೆ ಎಲ್ಲ ಕೊಟ್ಟು ಕಳಿಸಿದ್ರು. ನನ್ನ ಅಕ್ಕಪಕ್ಕನೂ ಕೂಡ ತುಂಬ ಒಳ್ಳೆಯವರಿದ್ದಾರೆ. ತುಂಬ ಒಳ್ಳೆಯವರು ತುಂಬ ಒಳ್ಳೆಯವರು ಅಂತಲೇ ಹೇಳ್ಬೋದು. ಹಾಗೆ ನಾನು ಇಬ್ಬರು ಕೂತ್ಕೊಂಡು ಸಖತ್ ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ದೀವಿ. ಯಾಕೆಂದರೆ ಈ ಥರ ತಟ್ಟೆ ತುಂಬ ಇದ್ದು ತಿನ್ನೋಕ್ಕೆ ಏನೋ ಒಂಥರ ಖುಷಿ. ಹಾಗಾಗಿ ಇಬ್ಬರು ಕೂಡ ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ದೀವಿ. ನಮ್ಮ ಅಮ್ಮಗೂ ನನಗೂ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಅಂತಲೇ ಹೇಳ್ಬೋದು. ಒಂದು ಮನೇಲಿ ಜಾಸ್ತಿ ಅಂಡರ್ಸ್ಟ್ಯಾಂಡಿಂಗಲ್ಲಿ ಯಾರೂ ಅಷ್ಟಿರಲ್ಲ. ಬಟ್ ನಮ್ಮಿಬ್ಬರ ಮಧ್ಯದಲ್ಲಿ ಆ ಥರ ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಇದೆ. ಜಗಳನೂ ಆಡ್ತೀವಿ, ಜಗಳ ಆಡಲ್ಲ ಅಂತೇನಿಲ್ಲ, ಜಗಳನೂ ಆಡ್ತೀವಿ. ಬಟ್ ಅದೊಂದು 5 ನಿಮಿಷ ಅಷ್ಟೇ, ಮತ್ತಿಬ್ಬರು ಸರಿ ಹೋಗ್ತೀವಿ. ಫೈನಲಾಗಿ ಇಬ್ಬರು ಕೂಡ ಕ್ಲೀನ್ ಮಾಡ್ದು. ಮತ್ತು ಎಷ್ಟೇ ಕ್ಲೀನ್ ಮಾಡಿದರೂ ಈ ಮಕ್ಕಳಿರೋ ಮನೇಲಿ ಅರುತ್ತಾನೆ ಇರ್ತಾರೆ. ಬಟ್ ಎಷ್ಟಾಗುತ್ತೆ ಅಷ್ಟು ನೀಟಾಗಿ ಇಟ್ಕೊಳಕ್ಕೆ ಟ್ರೈ ಮಾಡಬೇಕಷ್ಟೇ. ನೋಡಿ, ಈಗ ನಮ್ಮ ಮೈದನ ಊರಿಂದ ಹಲಸಿನ ಹಣ್ಣೆಲ್ಲ ತೊಗೊಬಂದಿದ್ರು. ಹಾಗೆಯೇ ನಮ್ಮ ಪಕ್ಕದ ಮನೆ ಆಂಟಿ ಎಲ್ಲ ಬಂದಿದ್ದರು. ಎಲ್ರಿಗೂ ಕೊಟ್ಟು ತಿಂತಾಯಿದ್ದೀವಿ. ಯಾವುದೇ ಒಂದಾಗಲಿ ಹಂಚಿ ತಿನ್ನೋದ್ರಲ್ಲಿರೋ ಖುಷಿನೇ ಬೇರೆ. ನಾವು ಕೂಡ ಏನೇ ತಂದ್ರೂ ಎಲ್ರಿಗೂ ಕೊಟ್ಬಿಟ್ಟೆ ತಿನ್ನೋದು. ಈ ಹಲಸಿನ ಹಣ್ಣು ನಮ್ಮ ಮೈದನವ್ರ ಮನೆ ಹತ್ರ ಇರೋದು. ತುಂಬ ಸಖತ್ ಸ್ವೀಟ್ ಇತ್ತು, ತುಂಬ ಚೆನ್ನಾಗಿತ್ತು. ಇವ್ರು ನಮ್ಮ ಮನೆ ಕೆಳಗಡೆ ಇರೋ ಅಕ್ಕ. ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ. ರೋಜಾ ನಾಗೇಶ್ ಅಂತ ಇದೆ ಯೂಟ್ಯೂಬ್ ಚಾನಲ್ಲು. ನೀವು ಕೂಡ ಹೋಗಿ ಸಬ್ಸ್ಕ್ರೈಬ್ ಆಗಿ. ಹಾಗೆ ಸ್ವಲ್ಪ ತೆಂಗಿನಕಾಯಿ ನುಗ್ಗೆಕಾಯಿ ಎಲ್ಲ ನಮ್ಮ ಅವ್ವ ಕೊಟ್ಟು ಕಳಿಸಿತ್ತು ಊರಿಂದವ. ಮತ್ತು ಆಟೋ ಹೋಗಿತ್ತು ಅನ್ನೋ ಕಾರಣಕ್ಕೆ ತಂದಿದ್ರು ಅಷ್ಟೇ. ಮತ್ತು ನಾನು ಕೂಡ ತುಂಬ ದಿನ ಆಯಿತು ಹೇರ್ ಕಟ್ ಮಾಡಿಸಿರಲಿಲ್ಲ. ಹಾಗಾಗಿ ನಾನು ಕೂಡ ಹೋಗಿ ಹೇರ್ ಕಟ್ ಮಾಡಿಸ್ಕೊಂಬಂದೆ. ಮತ್ತು ತುಂಬ ಮಳೆ ಅಂದರೆ ಮಳೆ. ಮಳೆ ಎಲ್ಲ ಕಮ್ಮಿ ಆಗಿತ್ತು. ನಾನು ಮತ್ತು ನಮ್ಮಮ್ಮ ಇಬ್ಬರು ವಾಕಿಂಗ್ ಹೋಗ್ತಾಯಿದ್ದೀವಿ. ಈ ಮಳೆ ಬಂದು ನಿಂತ್ರೂ ಕೂಡ ಯಾಕೋ ಒಂಥರ ಬಾಯಾರಿಕೆ ಆಗ್ತಾಯಿತ್ತು. ಹಾಗಾಗಿ ಜ್ಯೂಸ್ ಕುಡ್ಕೊಂಡು ಬಂದು ಜ್ಯೂಸ್ ಕುಡ್ಕೊಂಡು ಹಾಗೆ ಹೋಗ್ತಾ ಬಜ್ಜಿ ತರೋಣ ಅಂತ ಹೋದು. ಅಲ್ಲಿ ತುಂಬ ಜನ ಇದ್ದರು. ಹಾಗಾಗಿ ನಾನು ಅವಳು ಅಲ್ಲಿ ಕುತ್ಕೊಂಡು ತಿನ್ನಲಿಲ್ಲ. ಮನೆಗೆ ಪಾರ್ಸಲ್ ತೊಗೊಬಂದು ಮತ್ತು ಅಮ್ಮ ಫೇವ್ರೆಟ್ ಪ್ಲೇಸಿಗೆ ಬಂದೀವಿ. ನಮ್ಮ ಅಮ್ಮಗೆ ಗೋಲ್ಗಪ್ಪ ಅಂದರೆ ತುಂಬ ಇಷ್ಟ. ಹಂಗಾಗಿ ಇಲ್ಲಿ ಬಂದಿದ್ದು. ಪಾಪ ಅವರು ಹಿಂದಿ ಭಯ ಇರಲಿಲ್ಲ. ಹಾಗಾಗಿ ಒಂದು 10 ನಿಮಿಷ ವೆಯ್ಟ್ ಮಾಡಿದ್ದು. ಇನ್ನೂ ಯಾಕೋ ಬಂದೇ ಇರಲಿಲ್ಲ. ಅವಳಿಗೆ ಇಲ್ಲಿ ಈ ಅಪ್ಪ ಮಾಡೋ ಗೋಲ್ಗಪ್ಪ ಅಂದರೆ ತುಂಬ ಇಷ್ಟ. ಹಾಗಾಗಿ ಇಲ್ಲಿ ಬಂದು ತಿಂತಾಳೆ. ಸುಮಾರು ಅಂಗಡಿಗಳು ಇರ್ತವೆ, ಇಲ್ಲಿಗೆ ಬರ್ತಾಳೆ. ಫೈನಲಾಗಿ ಹಿಂದಿ ಅಣ್ಣ ಬಂದರು. ಇವಳು ಗೋಲ್ಗಪ್ಪ ತಿನ್ನಲಿಲ್ಲ, ಹಾಗೆ ಸುಕ್ಕ ತಿಂದಳು. ತಿಂದ್ಕೊಂಡು ನಾನು ಅವಳು ಇಬ್ಬರು ಹೊರಟು
ಇಲ್ಲಂತೂ ರೋಡಂತೂ ಫುಲ್ಲು ಮೋರಿ ನೀರೆಲ್ಲ ಬಂದಿದೆ. ಇಲ್ಲೆಲ್ಲ ಅಲ್ಲಲ್ಲೇ ಗುಂಡಿ ಇರೋದ್ರಿಂದ ಮಳೆ ಬಂತು ಅಂದರೆ ಇಲ್ಲಂತೂ ಸಖತ್ತು ಹಿಂಸೆ ಅನಿಸುತ್ತೆ ಓಡಾಡೋಕ್ಕೆ. ಫೈನಲ್ ಆಗಿ ಐಸ್ ಕ್ರೀಮ್ ಕೂಡ ತಗೊಂಡಿದ್ದೀನಿ. ನನಗಂತೂ ತುಂಬ ಇಷ್ಟ ಐಸ್ ಕ್ರೀಮ್ ತಿನ್ನೋ. ಹಾಗೆ ನಾನು ನಮ್ಮ ಮನೆಯವರಿಬ್ಬರು ಕೂಡ ಮೊಟ್ಟೆ ತೊಗೊಂಡೋಗೋಣ ಅಂತ ಬಂದಿದ್ದು. ಸೊ ನಮ್ಮಮ್ಮು ಇವತ್ತು ಆಫ್-ಬಾಯ್ಲ್ ಮಾಡಿಕೊಡ್ತೀನಿ ಅಂದ್ಲು. ಹಾಗಾಗಿ ಯಾವ ರೀತಿ ಮಾಡಿದ್ಲು ಅಂತ ನೋಡಿ. ಚೆನ್ನಾಗಿ ಮಾಡ್ತಾಳೆ, ಪರವಾಗಿಲ್ಲ. ಈಗ ಅಡುಗೆ ಎಲ್ಲ ಚೆನ್ನಾಗಿ ಮಾಡೋದು ಕಲಿತಾಳೆ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತು ಇವತ್ತಿನ ಡೇ ಹೇಗಿತ್ತು ನಮ್ಮದು ಅನ್ನೋದು ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.